ಮಕ್ಕಳು ಹೇಳ್ತಾ ಇದ್ರು ಈಗ ನಮಗೆ ಮಂಜುನಾಥ ಕಂಡುಬಿಟ್ಟವನೇ ಅಂತ, ಇಷ್ಟೆಲ್ಲ ಅನಾಚಾರ ಮಾಡ್ಬಿಟ್ಟಿದ್ದವನು ಅಂತ ಮೋಸ್ಕರನ ಜೊತೆ ನಾವು ಬಿಟ್ಟು ಬಂದಿದ್ದು ಎಷ್ಟು ಒಳ್ಳೇದಾಯಿತು. ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ. ಅವನು ಅಷ್ಟೊಂದು ಮೋಸ್ಕರ, ಅಷ್ಟೊಂದು ಸುಳ್ಳುಗಾರ, ಬರೀ ಅಹಂಕಾರ, ಬರೀ ಸುಳ್ಳು, ಅದೇ ಅವನದು. ನಿಮ್ಮ ಜೊತೆ ಹೆಂಗೆ ಏನು ಹೊಡಿತಿದ್ರೆ? ಹೌದೌದು, ಜಗಳ ರಗಳೆ, ಬರೀ ಬೈಯೋದು. ಅವನು ಯಾವಳ ಒಬ್ಳನ್ನ ಇಟ್ಕೊಂಡಿದ್ನಂತೆ, ಅವಳ ಗಂಡ ಯಾವಳಿಂದಲೇ ನೇಣು ಹಾಕ್ಕೊಂಡು ಸತ್ತೋಗಿದ್ದಾನಂತೆ. ಅವಳನ್ನ ಇವನು ಮದುವೆ ಮಾಡ್ಕೋಬೇಕಂತಾನೆ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿರೋದು. ಇಷ್ಟು ಹಿಂಸೆ. ಅವಳು ಎಲ್ಲ ಗೂಡ್ಲೂರು, ಊಟಿ ಹತ್ರ ಗೂಡ್ಲೂರು ಅವಳಂತೆ, ಮಲ್ಲಿಕಾ ಅಂತ ಅವಳ ಹೆಸರು. ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಅವನು ಇಷ್ಟೆಲ್ಲ ನನಗೆ ನರಕ ಹಿಂಸೆ ಕೊಟ್ಟು ನನ್ನ ಓಡಿಸಿರೋದು. ನಾನು ಬಿಟ್ಬಿಟ್ಟು ಹೋಗಿದ್ದು ತಾಯಿ ಮನೇಲಿ. ಅಂದರೆ ಇವನಿಗೆ ಹೇಳ್ತಾ ಇದ್ದಾನೆ, ಅಂದರೆ 100 ಶವಗಳು ಓದ್ತಿದ್ದೀನಿ, ಇಲ್ಲೆಲ್ಲ ರೇಪೆಲ್ಲ ಆಗಿದೆ ಅಂತ ಹೇಳ್ತಾರೆ. ನೀವು ಕಂಡಂಗಮ್ಮ ಅಲ್ಲಿ ಹೆಂಗಿತ್ತು ವಾತಾವರಣ ಅಂತೇಳಿ? ನಾನಿದ್ದಾಗ ಅವೆಲ್ಲ ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಆ ವಿಷಯನೂ ಕೇಳಿ ಬರಲಿಲ್ಲ, ನನಗೆ ಒಂದೇನೂ ಕೇಳಲಿಲ್ಲ. ನಾನು ಈ ಥರ ಮಾಡ್ತಾವ್ರೆ, ಹಿಂಗೆಲ್ಲ ನಡೀತೈತೆ ಈ ದೇವಸ್ಥಾನದಲ್ಲಿ ಅನ್ನೋದು ನನಗೇನು ಗೊತ್ತಿಲ್ಲ. ಅದೆಲ್ಲ ಸಾಧ್ಯ, ಅದೆಲ್ಲ ಇವಾಗ ಅದೆಲ್ಲ ನಿಜ ಅಲ್ಲ ಅನಿಸುತ್ತೆ. ಆದರೆ ಇವರು ಯಾರೋ ಹತ್ರ ಏನಾರು ಹೇಳ್ಕೊಟ್ಟು ಈ ಥರ ಮಾಡ್ತಾವ್ರೋ ಏನೋ ಅನ್ನೋದು ಗೊತ್ತಿಲ್ಲ. ನನಗಂತೂ ಆ ಥರ ನಡೆಯಲ್ಲ ಆ ದೇವಸ್ಥಾನದಲ್ಲಿ ಅನಿಸುತ್ತೆ. ಆದರೆ ಇವನೇನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡವನು ಏನು, ಅವ್ರ ಹೆಸರು ಕೆಡಿಸ್ಬೇಕು ಅಂತ ಏನಾರ ಈ ಥರ ಮಾಡ್ತಾವನೇನೋ ಅನಿಸುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಗೊತ್ತಾಯ್ತು. ಅದೇ ಹೇಳಿದ್ರಲ್ಲ, ನೇತ್ರಾವತಿಲಿ ಕೆಲಸ ಮಾಡ್ತಾ ಇದ್ದ, ಇಷ್ಟು ವರ್ಷ ಮಾಡ್ತಾ ಇದ್ದೆ, ಅದು ಕಸ ಗುಡಿಸ್ತಾ ಇದ್ದೆ ಅಂತೆಲ್ಲ ಹೈಟು ವೆಯ್ಟ್ ಎಲ್ಲ ನೋಡಿದ್ರೆ ಗೊತ್ತಾಗೈತೆ. ಆಮೇಲೆ ಚಿನ್ನಯ್ಯ ಅಂತಲೇ ಹೆಸರು ಹೇಳಿದ್ದ ಒಂದು ಸಲ, ಯಾವುದ್ರಲ್ಲೂ ಒಂದು ಇದರಲ್ಲಿ ಚಿನ್ನಯ್ಯ ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ನನಗೆ ಇವನೇ ಅಂತ. ಹೌದು, ಆಯ್ತದೆ. ನಮ್ಗೆ ಅಷ್ಟು ವರ್ಷ ಆ ಜಾಗದಲ್ಲಿ ನಾವು ಬೆಳೆದಿದ್ದೀವಿ, ಊಟ ಮಾಡಿದ್ದೀವಿ. ಆ ಥರ ಆ ದೇವಸ್ಥಾನಕ್ಕೆ ನಾವು ಅಷ್ಟೊಂದು ಮೋಸ ಮಾಡಬಾರ್ದು, ಅಷ್ಟೊಂದು ಅನ್ಯಾಯ ಹೇಳ್ಬಾರ್ದು. ಇವನು ಮಾಡ್ತಾ ಇರೋದು ತುಂಬ ಅನ್ಯಾಯ ಅನಿಸುತ್ತೆ. ರಾಜು ಅಂತ ಇನ್ನೊಬ್ರು ಜೊತೆ ಕೆಲಸ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವರು ನಾನು ಮದುವೆ ಆದಾಗ ಅವ್ರು ಇರಲಿಲ್ಲ, ಇತ್ತು ಅನಿಸುತ್ತೆ. ಆದರೆ ನನಗೇನು ಹಂಗೆ ಅನಿಸ್ತಾ ಇರಲಿಲ್ಲ. ನನಗೇನು ತೋರಿಸ್ತಾನೆ ಇರಲಿಲ್ಲ. ಯಾವ ಕೆಲಸಕ್ಕೆ ಹೋದ್ರೂ ಒಂದು ದುಡ್ಡು ಕಾಸು ನನ್ನ ಕಣ್ಣಿಗೆ ತೋರಿಸ್ತಾ ಇರಲಿಲ್ಲ. ಅಂದರೆ ಇದೆಲ್ಲ ನೋಡಿದ್ರೆ ದುಡ್ಡಿಗೆ ಈ ಥರ ಹೇಳ್ತಾ ಇದ್ದಾರೆ ಅಂತ.